ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಗುಪ್ತಾ. ಸೊ ಇವತ್ತು ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಟೆಸ್ಟ್ ಬಗ್ಗೆ ಮಾತಾಡೋಣ. ಅದು ನಾವು ಟ್ಯೂಬ್ ಟೆಸ್ಟ್ ಅಥವಾ HSG ಅಂತ ಹೇಳ್ತೀವಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂತ್ಲಿ ಒಂದು ಎಗ್ ರಿಲೀಸ್ ಆಗಿ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಉಳ್ಕೊಳುತ್ತೆ. ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆದಾಗ ಆ ಸ್ಪರ್ಮ್ ಹೋಗ್ಬಿಟ್ಟು ಆ ಟ್ಯೂಬಲ್ಲಿ ಮೀಟ್ ಆಗುತ್ತೆ. ಸೊ ಓವರಿಗೂ ಯೂಟ್ರಸ್ಗೂ ಮಧ್ಯ ಇರುತ್ತೆ ಫೆಲೋಪಿಯನ್ ಟ್ಯೂಬ್. ಹೆಣ್ಮಕ್ಳಿಗೆ 2 ಇರುತ್ತೆ. ಸೊ 2 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮಂತ್ಲಿ ನಮಗೆ ಎಗ್ ರಿಲೀಸು ಲೆಫ್ಟಲ್ಲಿ ಆಗ್ಬೋದು, ರೈಟಲ್ಲಿ ಆಗ್ಬೋದು, ಅಥವಾ ಒಂದೊಂದು ಮಂತ್ ರಿಲೀಸು ಆಗಲ್ಲ. ಸೊ ಈಗ ಲೆಫ್ಟಲ್ಲಿ ರಿಲೀಸ್ ಆಗಿದೆ ಅಂದರೆ ಲೆಫ್ಟ್ ಟ್ಯೂಬ್ ಇರಬೇಕು, ರೈಟಲ್ಲಿ ರಿಲೀಸ್ ಆಗಿದ್ರೆ ರೈಟ್ ಟ್ಯೂಬ್ ಇರಬೇಕು. ಯೂಶ್ವಲಿ ಸ್ಕ್ಯಾನ್ಗಳಲ್ಲಿ ನಮಗೆ ಫೆಲೋಪಿಯನ್ ಟ್ಯೂಬ್ ಕಾಣಲ್ಲ. ಅದೇ ಫೆಲೋಪಿಯನ್ ಟ್ಯೂಬ್ ಅನ್ಹೆಲ್ದಿ ಇದೆ ಅಥವಾ ಚೆನ್ನಾಗಿಲ್ಲ ಅಂದರೆ ಅಷ್ಟೇ ಕಾಣುತ್ತೆ. ಸೊ ಯಾರ್ಯಾರಿಗೆ ಈ ಫೆಲೋಪಿಯನ್ ಟ್ಯೂಬ್ ಟೆಸ್ಟ್ ಬೇಕು ಅಂತಂದರೆ, ನೀವು ಟ್ರೈ ಮಾಡ್ತಾ ಇದ್ದೀರಾ, ನ್ಯಾಚುರಲ್ ಆಗು ಮಾಡಿದ್ದೀರಾ, ಆಗಿಲ್ಲ, ನಮ್ಮ ಹತ್ರ ಬಂದು ಒಂದು 2-3 ತಿಂಗಳು ನೀವು ಟ್ಯಾಬ್ಲೆಟ್ ತೊಗೊಂಡು ಟ್ರೈ ಮಾಡಿದ್ದೀರಾ ಅಂದ್ರೂ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಥಿಂಕ್ ಮಾಡೋದೇ ಫೆಲೋಪಿಯನ್ ಟ್ಯೂಬ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಸೊ ಅದಕ್ಕೆ ಬೇಸಿಕ್ ಟೆಸ್ಟ್ ಬಂದ್ಬಿಟ್ಟು HSG ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮಲ್ಲಿ. ಅದರ್ ಮೆಥಡ್ಸ್, ಬೇರೆ ಮೆಥಡ್ಸ್ಗಳು ಇದೆ, ಬಟ್ HSG ಬಂದ್ಬಿಟ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಒಂದು ಸ್ವಲ್ಪ ಕ್ಲಿಯರ್ ಕಟ್ ಅಂತ ಹೇಳ್ಬೋದು. ಯಾವಾಗ ಮಾಡಬೇಕು ಅಂದರೆ, ಮುಟ್ಟಾದ 7ನೇ ದಿನ, 8ನೇ ದಿನ, 9ನೇ ದಿನ, 10ನೇ ದಿನ. ಅದಕ್ಕೂ ಮೊದಲು ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ಲೀಡಿಂಗ್ ಇರುತ್ತೆ. ಸೊ ಬ್ಲೀಡಿಂಗು ಎಲ್ಲ ಒಳಗೋದ್ರೆ ಅಂತ. ಅದು 10ನೇ ದಿನ ಆದಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ ಎಗ್ ರಿಲೀಸ್ ಆಗೋ ಟೈಮ್ ಇರುತ್ತೆ, ಎಂಡೋಮೆಟ್ರಿಯಮ್ ಅಂದರೆ ಪೊರೆ ಬಂದಿರೋ ಟೈಮ್ ಇರುತ್ತೆ. ಸೊ ಆವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ಈ 3-4 ದಿನದಲ್ಲಿ ಅಂದರೆ 8, 7, 8ನೇ ದಿನ, 9ನೇ ದಿನ, 10ನೇ ದಿನ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಅಂತಂದರೆ, ಕೆಳಗಿಂದ ನಾವು ಡೈ ಇರುತ್ತೆ, ಅಂದರೆ ಒಂದು ಲಿಕ್ವಿಡ್ ಫಾರ್ಮ್ ಇರುತ್ತೆ, ಅದನ್ನು ಪುಷ್ ಮಾಡ್ತೀವಿ. ಅದು ಯೂಟ್ರಸ್ಸಿಂದ ಹೋಗಿ ಯೂಟ್ರಸ್ಸಿಂದ ಫೆಲೋಪಿಯನ್ ಟ್ಯೂಬಿಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಪಿಲ್ಲೇಜ್ ಆಗುತ್ತೆ. ಆ ಟೈಮಲ್ಲಿ ಮೇಲಿಂದ ಎಕ್ಸ್ರೇ ತೊಗೊಂಡ್ಬಿಟ್ಟು ನಾವು ಆ ಎಕ್ಸ್ರೇಯಲ್ಲಿ ಯೂಟ್ರಸ್ ಹೇಗಿದೆ, ಫೆಲೋಪಿಯನ್ ಟ್ಯೂಬ್ ಹೇಗಿದೆ, ಅದು ಯಾವ ಥರ ಹೊರಗಡೆ ಬಂದಿದೆ ಅಂತ ನೋಡ್ತೀವಿ. ಸೊ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ, ಅದೇ ಪ್ರೀವಿಯಸ್ ಈಗ ಒಬ್ರೊಬ್ರಿಗೆ ಏನಾಗುತ್ತೆ ಅಂದರೆ, ಆಲ್ರೆಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ, ಅಥವಾ ಒಂದು ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೆ ಅಂದ್ರೂ ಪ್ರೆಗ್ನೆನ್ಸಿ ಆಗಿಲ್ಲ, ಅಥವಾ ಏನೋ ಸರ್ಜರಿ ಆಗಿದೆ, ಇಂಥವ್ರಿಗೆಲ್ಲರಿಗೂ ಟ್ಯೂಬ್ ಟೆಸ್ಟ್ ಬೇಕೇ ಬೇಕಾಗುತ್ತೆ. ಇಲ್ಲ ನೀವು IUI ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದ್ರೂ ಟ್ಯೂಬ್ ಟೆಸ್ಟ್ ಬೇಕಾಗುತ್ತೆ. ಏನು ಅಡ್ವಾಂಟೇಜ್ ಅಂದರೆ, ಇದರಲ್ಲಿ ಏನು ನಾವು ಸರ್ಜರಿ ಮಾಡ್ತಿಲ್ಲ, ಅನಸ್ತೇಷಿಯಾ ಕೊಡೋದಿಲ್ಲ, ಏನೂ ಇಲ್ಲ. ಇದು 1 ಡೇ ಪ್ರೊಸೀಜರ್ ಅಂತ ಹೇಳ್ಬೋದು. ನೀವು ಬರ್ತೀರಾ, ಬ್ರೇಕ್ಫಾಸ್ಟು ಲಂಚ್ ಮಾಡ್ಕೊಂಡು ಬರ್ತೀರಾ, ಟೆಸ್ಟ್ ಮಾಡ್ತೀವಿ, ಅದಾದಮೇಲೆ ನಾವು ನಿಮಗೆ ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮನೆಗೆ ಕಳಿಸ್ತೀವಿ. ಪೇಯ್ನು ಏನಾದರೂ ಇದ್ದರೆ ಪೇಯ್ನ್ ಕಿಲ್ಲರ್ ಕೊಡ್ತೀವಿ, ಆ್ಯಂಟಿಬಯೋಟಿಕ್ ಕವರೇಜ್ ಕೊಡ್ತೀವಿ. ಅದಾದಮೇಲೆ ಏನಾದರೂ ರೆಸ್ಟ್ ಬೇಕಂದರೆ ರೆಸ್ಟ್ ಮಾಡೋದು ಇಲ್ಲ, ಏನೂ ಇಲ್ಲ. ಸೊ ನಾವು ಇದು ಟ್ಯೂಬ್ ಟೆಸ್ಟಿಂದ ನಾವು ಟ್ಯೂಬ್ ಜೊತೆಗೆ ನಮಗೆ ಯೂಟ್ರಸ್ ಒಂದು ಸ್ವಲ್ಪ ಶೇಪೂ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಅದು ಆದಮೇಲೆ ನಾವು ಯೂಶ್ವಲಿ ಆ ಮಂತು ನೀವು ನ್ಯಾಚುರಲಾಗಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಆ ನ್ಯಾಚುರಲಾಗಿ ಟ್ರೈ ಮಾಡೋದಕ್ಕೂ ನೀವು ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಏನಾದರೂ ಟ್ಯೂಬ್ ಬ್ಲಾಕ್ ಇದ್ದರೆ ಏನು ಮಾಡಬೇಕು? ಸೊ ಟ್ಯೂಬ್ ಬ್ಲಾಕ್ ಇದ್ದರೆ ನಾವು ನೆಕ್ಸ್ಟ್ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಕೆಳಗಿಂದ ಹಿಸ್ಟೋಸ್ಕೋಪಿ ಮಾಡಿಬಿಟ್ಟು ಆ ಟ್ಯೂಬ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದು ಎಲ್ಲರಿಗೂ ಬೇಕಾ ಅಂತಂದರೆ, ಹೌದು ಬೇಕಾಗುತ್ತೆ. ಯಾವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೂ ಆಗ್ತಾ ಇಲ್ಲ, ಆಮೇಲೆ IUI ಟೈಮಲ್ಲಿ ಆಗಿಲ್ಲ, ಓವ್ಯುಲೇಷನ್ ಇಂಡಕ್ಷನ್ ಟೈಮ್ ಮಾಡಿದ್ದೀರಾ ಆದರೂ ಆಗಿಲ್ಲ ಅಂದಾಗ ಡೆಫಿನೆಟಾಗಿ ಟ್ಯೂಬ್ ಟೆಸ್ಟ್ ಬೇಕಾಗುತ್ತೆ.